ದೇಹದ ತೂಕಕ್ಕೂ ಹೃದಯಾಘಾತಕ್ಕೂ ಸಂಬಂಧ ಇದೆಯಾ ಅಂದರೆ ಎಸ್. ಸೊ ಸ್ಥೂಲಕಾಯ ಎಸ್ಪೆಷಲಿ ನಮ್ಗೆ ಒಬೇಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟ್ ಬಾಡಿ ವೆಯ್ಟ್ ಅಲ್ಲದೆ ಇದ್ರೂ ಒಬೇಸಿಟಿ ರಿಲೇಟೆಡ್ ಸ್ಥೂಲಕಾಯದವ್ರಿಗೆ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಜಾಸ್ತಿ. ಸ್ಥೂಲಕಾಯ ಯಾಕೆ ಬಂತೆ? ಕೊಲೆಸ್ಟ್ರಾಲ್ ಡೆಪಾಸಿಷನ್ನಿಂದ. ಈ ಕೊಲೆಸ್ಟ್ರಾಲ್ ಬರೀ ಹೊಟ್ಟೆ ಹತ್ರನೇ ಇರಬೇಕು, ಒಬೇಸಿಟಿನೇ ಮಾಡಬೇಕು ಅಂತೇನಿಲ್ಲ. ಅದು ಈ ಥರ ನಮ್ಮ ರಕ್ತನಾಳದಲ್ಲಿ ಎಲ್ಲಿ ಬೇಕಾದ್ರೂ ಡೆಪಾಸಿಟ್ ಆಗ್ಬೋದು. ಈ ಡೆಪಾಸಿಷನ್ ತಲೆಯಿಂದ ಹಿಡಿದು ಕಾಲು ತನಕ ಎಲ್ಲಿ ಯಾವ ರಕ್ತನಾಳನ್ನು ಬೇಕಾದರೂ ಇನ್ವಾಲ್ವ್ ಆಗ್ಬೋದು. ಬ್ರೈನ್ ಇನ್ವಾಲ್ವ್ ಆದರೆ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಇನ್ವಾಲ್ವ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ರೀನಲ್ ಡಿಸೀಸ್ ಆದರೆ ಹೈಪರ್ಟೆನ್ಷನ್ ಅಥವಾ ಕಿಡ್ನಿ ಫೇಲ್ಯೂರ್ ಬರ್ಬೋದು, ಕಾಲಲ್ಲಾದರೆ ಪೆರಿಫಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತೀವಿ, ಗ್ಯಾಂಗ್ರೀನ್ ಥರ ಕಾಯಿಲೆಗಳು ಬರಬಹುದು. ಸೊ ಹಂಗಾಗಿ ಸ್ಥೂಲಕಾಯಕ್ಕೆ ಡೆಫಿನೆಟ್ಲಿ ಸಂಬಂಧ ಇದೆ. ವೆಯ್ಟ್ಗೆ ಇದು ಟ್ರಿಕ್ಕಿ ಕ್ವಶನ್. ಸೊ ತುಂಬ ಓವರ್ ವೆಯ್ಟ್ ಇದ್ದರೆ ಆಬ್ವಿಯಸ್ಲಿ ಅವ್ರಿಗೂ ಸ್ಥೂಲಕಾಯದ ಅಥವಾ ಒಬೇಸಿಟಿ ಇದ್ದೇ ಇರುತ್ತೆ. ತುಂಬ ಅಂಡರ್ ವೆಯ್ಟಲ್ಲೂ ಕೆಲವು ಸಲ ಹಾರ್ಟ್ ಅಟ್ಯಾಕ್ ಬರ್ಬೋದು. ಅಲ್ಲಿ ರೀಸನ್ಸ್ ಮೈಟ್ ಬಿ ಬ್ಲಡ್ ವೆಸಲ್ಲೇ ಸ್ವಲ್ಪ ಫ್ರೈಯಬಲ್ ಇರುತ್ತೆ, ಅರ್ಧೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಸ್, ಆ ಥರ ಅಂಡರ್ ವೆಯ್ಟ್ಸಲ್ಲೂ ಕೂಡ ಬರ್ಬೋದು. ಎಷ್ಟೊಂದು ಜನ ನೋಡೋದು ನಾರ್ಮಲ್ ಸಣ್ಣಕ್ಕಿದ್ದಾನೆ, ಏನೂ ಇಲ್ಲವೇ ಇಲ್ಲ, ಅವ್ನು ಬೋನಿ ಇದ್ದಾನೆ, ಸ್ಕಿನ್ ಇದ್ದಾನೆ ಅಂತ. ಬಟ್ ಅಂಥವರೆಲ್ಲ ಹಾರ್ಟ್ ಅಟ್ಯಾಕ್ ಬಂದಾಗ ಇದು ಒಂದು ರೀಸನ್. ಅವ್ರ ಬ್ಲಡ್ ವೆಸಲ್ಲೇ ಫ್ರೈಯಬಲ್ ಇರೋದ್ರಿಂದ ದೇ ಆರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್, ನಾಟ್ ಬಿಕಾಸ್ ಆಫ್ ಕೊಲೆಸ್ಟ್ರಾಲ್ ಡೆಪಾಸಿಷನ್, ಬಿಕಾಸ್ ದ ವೆಸಲ್ ನೇಚರೇ ಆಗಿರುತ್ತೆ ಅಂತ.